ಜೀವನದಲ್ಲಿ ಏನಾದರೂ ಒಂದು ಶುರು ಮಾಡಬೇಕು ಅಂದರೆ ಮೊದಲು ನಮ್ಮಲ್ಲಿ ನಾವು ನಂಬಿಕೆನ ಇಟ್ಕೊಬೇಕು. ಇವತ್ತು ನಮ್ಮ ದೊಡ್ಡಮ್ಮರ ಮನೆಗೆ ದೇವಸ್ಥಾನದ ಪೂಜೆ ಇತ್ತು. ಸೊ ಇವತ್ತು ನಾನು ಬಂದ್ಬಿಟ್ಟು ಆದಷ್ಟು ಬೇಗ ರೆಡಿಯಾಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತರೊಳಗೆ ಟೈಮ್ ಆಗಿಬಿಟ್ಟಿತ್ತು. ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಆದರೂ ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದೆ. ಅಷ್ಟರೊಳಗೆ ಭಟ್ರು ಪೂಜೆ ಎಲ್ಲ ಮುಗಿಸಿದ್ರು, ತೀರ್ಥ ಕೊಡ್ತಾಯಿದ್ರು. ತೀರ್ಥ ನಿಸ್ಕೊಂಡು ನಾನು ದೇವರೇ ಏನಾದ್ರು ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಒಳ್ಳೇದು ಮಾಡಪ್ಪ ಅಂತಂದು ಒಳ್ಳೆ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಅಣ್ಣನೂ ಬಂದಿದ್ದ ಬೆಂಗಳೂರಿಂದ. ಪೂಜೆ ಎಲ್ಲ ಮುಗೀತು. ನೆಕ್ಸ್ಟ್ ನಮ್ಮ ಅಣ್ಣ ನಾನು ಭಟ್ರನ್ನ ಬಿಡೋಕೆ ಹೋದ್ವಿ. ಭಟ್ರನ್ನ ಬಿಟ್ಟು ಬರ್ಬೇಕಾದ್ರೆ ನಮ್ಮ ಅತ್ತಿಗೆಮ್ಮ ಪ್ರಸಾದ ತಗೊಂಡು ಹೋಗ್ತಾಯಿದ್ರು. ಅವ್ರ ಹತ್ರ ಕೇಳ್ಬಿಟ್ಟು ಒಂದೆರಡು ಬಾಳೆಹಣ್ಣು ಇಸ್ಕೊಂಡು ಅವ್ರ ಮನೆ ಕಡೆ ಹೋದ್ರು, ನಾನು ನಮ್ಮ ಮನೆ ಕಡೆ ಬಂದೆ. ಏನಾದ್ರು ಒಂದು ಸ್ಟಾರ್ಟ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇತ್ತು. ಆ ದಿನ ಇವತ್ತು ಬಂದಿದೆ. ಸೊ ಇವತ್ತಿಂದ ಒಂದು ಸ್ಟಾರ್ಟ್ ಮಾಡ್ತೀನಿ.